ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಿಸರ್ಗ ನಂದೀಶ್ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಸ್ವಲ್ಪ ಮಾಗಡಿಗೆ ಬಂದಿದ್ದೆ. ಅಂದವೇ ರಕ್ಷಣೆ ಬಿಡೋದಕ್ಕೆ ಬರ್ತೀನಲ್ಲ, ಹಾಗೆ ಬಂದು ಸ್ವಲ್ಪ ಫಿಶ್ ಟ್ಯಾಂಕ್ದು ಮೋಟ್ರೆಲ್ಲ ಹಾಳಾಗ್ಬಿಟ್ಟಿತ್ತು. ಅದನ್ನು ತೊಗೊಂಡೋಗೋಣ ಅಂತ ಹೇಳಿ ಬಂದೆ. ಈ ಬರ್ಡ್ಸ್ನ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಆಡ್ತಿದ್ವು. ಕೆಲವೊಂದು ಸರಿ ಅನಿಸುತ್ತೆ ಪಂಜರದಲ್ಲಿ ಇಟ್ಟು ನೋಡೋದಕ್ಕೆ ನಮಗೆ ಖುಷಿ, ಆದರೆ ಅವಿರೋದು ಸ್ವಲ್ಪ ಬೇಜಾರಲ್ವ ಅವ್ರಿಗೆ, ಅವಕ್ಕೆ ಬೇಜಾರಾಗುತ್ತೆ. ನನಗೆ ಆ ರೀತಿ ಎಲ್ಲ ಪ್ರಾಣಿಗಳನ್ನ ಕಟ್ಟಾಕೋದು ಈ ಥರದ್ದೆಲ್ಲ ನನಗಿಷ್ಟ ಆಗಲ್ಲ. ಅದನ್ನ ಫ್ರೀಯಾಗಿ ಆಟಾಡೋದಕ್ಕೆ ಬಿಟ್ಬಿಡಬೇಕು, ಆ ಥರನೇ ನನಗಿಷ್ಟ. ಅಲ್ಲಿ ಯಾಕೋ ಮೋಟ್ರ್ ನನಗೆ ಯಾವುದು ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಬೇರೆ ಫಿಶ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಒಂದು ವೈಟ್ ಫಿಶ್ ಇತ್ತು ನಮ್ಮ ಮನೇಲಿ. ಅದ್ರ ಜೊತೆಗೆ ನಾನು 2 ಬ್ಲ್ಯಾಕ್ ಕಲರ್ದು ತೊಗೊಂಬಂದುಬಿಟ್ಟಿದ್ದೆ, ಶಾರ್ಕ್ ಮೀನು. ಒಂದು ತೀರೋಯ್ತು. ಇವಾಗ ಒಂದು ವೈಟು ಇದೆ ಮತ್ತು ಒಂದು ಬ್ಲ್ಯಾಕ್ ಇದೆ. ನೋಡೋಣ, ಅದೇ ಇರಲಿ ಅಂತ ಸುಮ್ಮನಾದೆ. ನೆಕ್ಸ್ಟ್ ತೊಗೊಂಡ್ರೆ ಈ ಫೈಟರ್ ಫಿಶ್ನೇ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದಕ್ಕೆ ಸಪ್ರೇಟ್ ಒಂದು ಬೌಲ್ ಇಡಬೇಕು. ಅದನ್ನು ಬೇರೆ ಮೀನಿನ ಜೊತೆಗೆ ಹಾಕೋದಕ್ಕಾಗಲ್ಲ. ಹಾಗಾಗಿ ನೋಡ್ತಾ ಇದ್ದೆ. ಇದೊಂಥರ ಚೆನ್ನಾಗಿತ್ತು, ಇದು ಹ್ಯಾಂಗ್ ಮಾಡೋದಂತೆ. ಅದಕ್ಕೆ ನೋಡ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ತೊಗೊಬರೋಣ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಟೈಮು ನೋಡೋಣ, ಅದನ್ನು ತೊಗೋಬೇಕು ಅಂತ ಆಸೆ ಇದೆ, ಅದನ್ನು ತೊಗೋಬೇಕು. ಅಲ್ಲಿಂದ ನಾನು ನೆಕ್ಸ್ಟು ಸ್ವಲ್ಪ ಬೇಕ್ರಿಲಿ ಕೆಲಸ ಇತ್ತು ನನಗೆ. ಅದನ್ನು ಈ ವಿಡಿಯೋದಲ್ಲೇ ಹೇಳಲ್ಲ, ಯಾಕೆ ಏನು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ವಿಡಿಯೋ ಕ್ಯೂರಿಯಾಸಿಟಿ ಇರಲಿ ನಿಮಗೆಲ್ಲರಿಗೂ ಅಂತ ಹೇಳಿಬಿಟ್ಟು. ಏನಿರ್ಬೋದು ವಿಶೇಷ ಅಂತ ಹೇಳಿ, ತುಂಬಾ ಸ್ಪೆಷಲ್ ನನಗೆ. ಹಾಗಾಗಿ ಇದರಲ್ಲೇನು ಕ್ಲೂ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ವ್ಲಾಗ್ ಬರುತ್ತಲ್ಲ, ಅಪ್ಕಮಿಂಗ್ ವ್ಲಾಗ್ ಬರುತ್ತಲ್ಲ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳಿಲ್ಲ ಅಂದ್ರೂ. ಅಲ್ಲಿಂದ ಮನೆಗೆ ಬಂದು ಸಾಯಂಕಾಲದ ಮೇಲೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ನಾನು ರೆಡಿಯಾಗಿದ್ದೀನಿ. ನನಗೆ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಆಗಲಿಲ್ಲ. ರೆಡಿಯಾಗಿ ಇವಾಗ ನಾವು ಹೊರಟಿದ್ದೀವಿ, ಮದುವೆಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡು ನೋಡಿರಿ, ಟೈಮ್ ಆಗೋಯ್ತು. ಅಲ್ಲೇ ಇರ್ಬೇಕು ನೋಡಿ, ಟೈಮ್ ಆಗೋಗ್ಬಿಟ್ಟಿದೆ. ಈ ಗಡಿಬಿಡಿಲಿ ರೆಡಿ ಆಗೋಷ್ಟರಲ್ಲಿ ಟೈಮು ಆಗೇ ಹೋಗ್ಬಿಡುತ್ತೆ. ಇವಾಗ ಹೊರಡಬೇಕು. ಇಷ್ಟೊಂದೆಲ್ಲ ರೆಡಿಯಾಗಿದ್ದೀವಿ. ಮಲ್ಲಿಗೆ ಹೂವು ಮುಟ್ಕೊಂಡಿಲ್ಲ ಅಂದರೆ ಅದಕ್ಕೆ ಏನು ಅನಿಸ್ತಾ ಇಲ್ಲ. ಮಲ್ಲಿಗೆ ಹೂವು ತೊಗೊಂಡು ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಮುಟ್ಕೊಂಡು ಹೋಗಬೇಕು. ನೋಡೋಣ, ಏನ್ರಿ ತೋರಿಸ್ತೀನಿ ನಾನು ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ. ನಾವು ರಾಮನಗರ ರೀಚ್ ಆಗಿದ ತಕ್ಷಣ ನಾನು ಅಲ್ಲೇ ಹೇಳಿದ್ದೆ, ನನಗೆ ಮಲ್ಲಿಗೆ ಹೂವು ಬೇಕೇ ಬೇಕು ಅಂತ. ನನಗೆ ಕಂಪಲ್ಸರಿ ಯಾವುದೇ ಫಂಕ್ಷನ್ಗೆ ಹೋದರೂ ಹೂವು ಬೇಕೇ ಬೇಕು. ಜಡೆ ಎಣ್ಕೊಂಡ್ರು ಅಷ್ಟೇ, ಫ್ರೀ ಏರ್ ಬಿಟ್ಕೊಂಡ್ರು ಅಷ್ಟೇ. ನನಗೊಂಥರ ಮಲ್ಲಿಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಜಾಸ್ತಿ ಮುಡ್ಕೊಳ್ಳೋದೇ ಮಲ್ಲಿಗೆ ಹೂವು. ನಮ್ಮ ಮನೇಲಿ ಚಿಕ್ಕಮ್ಮರು ಅಷ್ಟೇ, ಅವ್ರ ಮನೆಗೆ ಹೋದ್ರೂ ನಮ್ಮ ಮನೆಗೆ ಬಂದ್ರೂ ಅವ್ರು ಕನಕಾಂಬರ ಎಲ್ಲ ತುಂಬ ಇಷ್ಟಪಟ್ಟು ಮುಡ್ಕೋತಾರೆ. ನನಗೆ ಮಾತ್ರ ಅವರು ಎಷ್ಟೇ ಇದಾಗಿದ್ರೂ ಅವಳು ಮಲ್ಲಿಗೆ ಹೂವು ಮುಡ್ಕೋತಾಳೆ, ಅವಳಿಗೆ ಫಸ್ಟು ಮಲ್ಲಿಗೆ ಹೂವು ಕೊಟ್ಬಿಡಿ ಅಂತ. ಪಾಪ ಎಲ್ಲ ಚಿಕ್ಕಮ್ಮರು ನನಗೆ ಮಲ್ಲಿಗೆ ಹೂವನ್ನೇ ಕೊಡ್ತಾರೆ. ನನಗೆ ಅಷ್ಟೊಂದು ಇಷ್ಟ ಮಲ್ಲಿಗೆ ಹೂವು ಅಂದರೆ. ನಾನು ಬೇರೆ ಹೂವು ಮುಡಿಯೋದೇ ಇಲ್ಲ. ಮಲ್ಲಿಗೆ ಹೂವು, ಮಳ್ಳೆ ಹೂವು ತುಂಬ ಅಪರೂಪ. ಜಾಸ್ತಿ ಮಲ್ಲಿಗೆ ಹೂವು ಅಂತಲೇ ಹೇಳ್ಬೋದು. ನಂದೀಶ್ವರ್ ಮಲ್ಲಿಗೆ ಹೂವು ಕೊಡಿಸಿದ್ರು. ಅಲ್ಲಿಂದ ನಾವು ಚಿಕ್ಕಮ್ಮರ ಮನೆಗೆ ಹೋಗಿ ಏಮೋನ ಪಿಕ್ ಮಾಡಿಕೊಂಡು ಅಲ್ಲಿಂದ ಮದುವೆಗೆ ಬಂದು ರಿಸೆಪ್ಷನ್ನಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಮದುವೆ ಹೆಣ್ಣು ಗಂಡನ ಮಾತಾಡಿಸಿ ಅವ್ರಿಗೆ ವಿಶ್ ಮಾಡಿ ನೆಕ್ಸ್ಟು ನಾವು ಊಟಕ್ಕೆ ಕೂರೋಣ ಅಂತ ಹೇಳಿ ಬಂದಿದ್ದೀವಿ. ಅಲ್ಲಿ ಏನೂ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಆಮೇಲೆ ಏಮೋ ಹತ್ರ ಬೇರೆ ಇತ್ತು ಫೋನು, ಹಾಗಾಗಿ ಅದರಲ್ಲಿ ನಾನು ಹೆಣ್ಣು ಗಂಡನ ತೋರಿಸೋದಕ್ಕೆ ಆಗಿಲ್ಲ. ಇವಾಗ ಊಟಕ್ಕೆ ಕೂತಿದ್ದೀವಿ. ನಾನು ನಮ್ಮ ಮನೆಯವ್ರು ಏನೋ ಜೋಕ್ಸ್ ಮಾಡ್ತಾ ಇದ್ವಿ. ಏಮೋ ಅದಕ್ಕೆ ರೇಗಿಸ್ತಾ ಇದ್ಲು ನನ್ನನ್ನು. ಯಾವನು ಗೊತ್ತು.
ಊಟ ಎಲ್ಲ ಮುಗೀತು. ಊಟ ಮುಗಿಸ್ಕೊಂಡು ಹೊರಗಡೆ ನಾವು ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಏಮನ್ನ ತಿನ್ನು ಅಂದೆ, ಅವಳಿಗೆ ಸ್ವೀಟ್ ಅಂದರೆ ತುಂಬಾ ಅಲರ್ಜಿ. ಅವಳು ಯಾವುದೇ ರೀತಿ ಸ್ವೀಟ್ ತಿನ್ನೋದಿಲ್ಲ. ಇಲ್ಲ ನನಗೆ ಬೇಡ, ನಾನು ಸ್ವೀಟ್ ತಿನ್ನಲ್ಲ ಅಂತ ಹೇಳಿ ರೇಗಿಸ್ತಾ ಇದ್ಲು ನನ್ನನ್ನು. ಮತ್ತು ಒಳಗಡೆನೂ ಅಷ್ಟೇ ನನಗೆ ಊಟದಲ್ಲಿ ಸ್ವೀಟ್ ಕೊಟ್ಟಿದ್ರು ಒಂದು, ನನಗೆ ಅದೇನು ಇಷ್ಟ ಆಗಲಿಲ್ಲ. ಅದಕ್ಕೆ ಮಗು ನೀನು ತಿಂತೀಯಾ ಅಂತೇಳಿ ರೇಗಿಸ್ತಾ ಇದ್ದೆ. ಅವಳು ನಾನು ತುಂಬಾ ಸ್ವೀಟ್ ತಿಂತೀನಿ, ಅದಕ್ಕೆ ನೀನೇ ತಿಂದಿಲ್ಲ ಅಂದರೆ ನಾನಂತೂ ನಿಜ ತಿನ್ನಲ್ಲ ಬಿಡು ಅಂತ ಹೇಳ್ತಾ ಇದ್ಲು. ಕೊನೆಗೊಂದು ಬಿಡನೂ ತಿನ್ನಲಿಲ್ಲ ಅವಳು. ಬಿಡ ನನಗೆ ತುಂಬ ಇಷ್ಟ, ಪರ್ಸ್ನಲಿ ಇವಾಗ ತುಂಬಾ ಇಷ್ಟ ಆಗುತ್ತೆ ನನಗೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಟೈಮ್ ಬಂದು 10:30 ಆಗಿದೆ. ಬಂದಿದ್ದ ತಕ್ಷಣ ರಕ್ಷಿ ಸ್ವಲ್ಪ ಹೋಮ್ವರ್ಕ್ ಇತ್ತು, ಮಾಡ್ಕೋತಾ ಇದ್ದ. ಅವನು ನನ್ನ ಮದುವೆಗೆ ಬರಲ್ಲ ಅಂತ ಹೇಳಿ ಅವನು ಬಂದಿರಲಿಲ್ಲ. ಬರೀ ನಾನು ನಂದೀಶ್ ಅವರು ಇಬ್ಬರೇ ಹೋಗಿದ್ವಿ. ಮತ್ತು ನಮ್ಮ ಜೊತೆ ಸರ್ಪ್ರೈಸಾಗಿ ಏಮೂನು ಬಂದಿದ್ಲು. ಅವಳು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು, ಚಿಕ್ಕಮ್ಮ ನಾವು ಬರಲ್ಲ ಅಂತ ಹೇಳಿದರು. ಅವ್ರಿಗೇನು ಇನ್ವಿಟೇಷನ್ ಕಾರ್ಡು ಕೊಟ್ಟಿರಲಿಲ್ಲ. ಹಾಗಾಗಿ ಏಮೂನು ನಮ್ಮ ಜೊತೆ ಬಂದಿದ್ಲು. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ಅಲ್ಲಿ ಕೇಳೋರು ಏನು ಹೇಳ್ತೀಯ ಅಂತ. ನಾನು ನನ್ನ ದತ್ತು ಮಮ್ಮಿ ಜೊತೆ ಬಂದಿದ್ದೀನಿ ಅಂತ ಹೇಳ್ತೀನಿ ಅಂತ ರೇಗಿಸ್ತಾ ಇಲ್ಲ ಅವಳು ನನ್ನೇನೇನೆ. ಅವಳು ಅವಾಗಲೂ ಅದಕ್ಕೆ ರೇಗಿಸ್ತಾ ಇರ್ತಾಳೆ ನನ್ನ, ನೀನು ದತ್ತು ಅಮ್ಮ ನನಗೆ ಅಂತ ಹೇಳ್ಬಿಟ್ಟು, ನಾನು ದತ್ತು ಮಗಳು ನಿನಗೆ ಅಂತ ಹೇಳ್ಬಿಟ್ಟು ಅವಳು ಬಂದಿಲ್ಲ. ಫಂಕ್ಷನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ, ಡ್ರೆಸ್ ಚೇಂಜ್ ಮಾಡಬೇಕು. ತುಂಬಾ ಚಳಿ ಆಗ್ತಾಯಿತ್ತು ಬರಬೇಕಾದ್ರಂತೂ. ನಾನು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಎಲ್ಲ ಮುಖ ತೊಳೆದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇದೆ, ನೋಡೋಣ. ಆದರೆ ಇವತ್ತೇನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಒಂದೇ ಒಂದು ವೀಡಿಯೋ ಇದೆ, ಅದೊಂದನ್ನಾದ್ರೂ ಎಡಿಟ್ ಮಾಡಬೇಕು. ತುಂಬ ಗ್ಯಾಪ್ ಆಗಿಬಿಟ್ಟಿದೆ ಈ ನಡುವೆ. ಹಾಗಾಗಿ ಆದಷ್ಟು ವೀಡಿಯೋಸ್ನ ನೆಗ್ಲೆಕ್ಟ್ ಮಾಡೋದು ಬೇಡ, ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಬೇಕು ಅಂತ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನೇ ಯಾಕೋ ಸ್ವಲ್ಪ ಗ್ಯಾಪ್ ತೊಗೊಂಬಿಟ್ಟಿದೆ ಅಂತ ಅನಿಸ್ತಿದೆ ನನಗೆ. ಇನ್ಮೇಲಾದರೂ ನಾನು ಸ್ವಲ್ಪ ಟೈಮ್ ಕೊಟ್ಟು ಅದಕ್ಕೋಸ್ಕರ ಅಂತಲೇ ಮಾಡಬೇಕು. ಯಾವತ್ತೂ ಹಿಡ್ದಿರೋ ಕೆಲಸನ ಅದಕ್ಕೆ ಬಿಡಬಾರ್ದಲ್ವ. ನನಗೇನು ಆ ಥರ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಗಿತ್ತು, ಹಾಗಾಗಿ ಸ್ವಲ್ಪ ಅದನ್ನು ಡ್ರಾಪ್ ಮಾಡಿದ್ದೆ. ಮತ್ತು ಓಡಾಟ ಜಾಸ್ತಿ ಆಗಿತ್ತು. ಮನೆ ಕೆಲಸನೇ ಆಗಿದ್ದರೆ ನಾನು ಕಂಪಲ್ಸರಿ ವೀಡಿಯೋಸ್ನ ಹಾಕ್ತಾಯಿದ್ದೆ. ಈಗ ಸ್ವಲ್ಪ ಹೊರಗಡೆ ಹೋಗೋದು, ಈ ರೀತಿ ಫಂಕ್ಷನ್ ಅಟೆಂಡ್ ಮಾಡೋದು, ಈಗ ಬೇರೆ ಕಾರ್ತಿಕ ಮಾಸ ಅಲ್ವಾ, ಇನ್ನೂ ಜಾಸ್ತಿ ಫಂಕ್ಷನ್ನ ಅಟೆಂಡ್ ಮಾಡೋದಿದ್ದೇ ಇರುತ್ತೆ. ಅಲ್ಲೇ ಇಲ್ಲಿ ಹೋಗೋದು ಬರೋದು ಈ ಥರ. ಕಾರ್ತಿಕ ಮಾಸದಲ್ಲಂತೂ ತುಂಬಾ ಫಂಕ್ಷನ್ಸ್ ಇರುತ್ತೆ ಅಟೆಂಡ್ ಮಾಡೋದಕ್ಕೆ. ಇಲ್ಲಾಂದರೆ ದೇವಸ್ಥಾನಗಳಿಗೆ ಹೋಗೋದು, ಇದೇ ರೀತಿ. ಕಾರ್ತಿಕ ಮಾಸ ಬಂತು ಅಂದರೆ ಅದೇ ಅಲ್ವಾ ಫಂಕ್ಷನ್ಗಳು ಜೋರು. ಮತ್ತು ಮದುವೆಗಳು ಸಿಕ್ಕಾಬಟ್ಟೆ ಇರುತ್ತೆ ಕಾರ್ತಿಕ ಮಾಸದಲ್ಲಿ. ಅದು ಬಿಟ್ಟರೆ ಯುಗಾದಿ ಟೈಮಲ್ಲಿ ಬಿಟ್ಟರೆ ಇವಾಗಲೇ ಅಲ್ವಾ ಜಾಸ್ತಿ ಮದುವೆಗಳಿರುವಂಥದ್ದು. ಹಿಂಗೆ ಹಿಡ್ಕೊಂಡು ಮಾತಾಡಬೇಕಲ್ವ, ಕೈ ನೋವು ಬಂದ್ಬಿಡುತ್ತೆ. ಈ ಸ್ಯಾರಿನ ವೇರ್ ಮಾಡ್ಕೊಂಡೋಗಿದೆ, ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡೋಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಾಚಲ್ಲಿ ಮಾತ್ರ ತೆಗೆದಿಟ್ಟಿದ್ದೀನಿ, ಇನ್ನೂ ಏನೂ ಡ್ರೆಸ್ ಚೇಂಜ್ ಮಾಡಿಲ್ಲ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು, ಮತ್ತು ನೆಕ್ಸ್ಟ್ ಡೇ ಒಂದು ಸ್ಪೆಷಲ್ ಡೇ ನಮಗೆ. ತುಂಬಾ ಸ್ಪೆಷಲ್ಲು, ನನಗಂತೂ ತುಂಬಾ ಸ್ಪೆಷಲ್ ಡೇ ನೆಕ್ಸ್ಟ್ ಡೇ. ಆ ವ್ಲಾಗ್ನ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡೋಣ ನೆಕ್ಸ್ಟ್ ಡೇ ಎಲ್ಲ ಯಾವ ರೀತಿ ಇರುತ್ತೆ ಏನು ಅಂತ. ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾಳೆ ಎಲ್ಲ ಸ್ವಲ್ಪ ಪ್ಲ್ಯಾನಿಂಗ್ ಇದೆ. ಆ ಪ್ಲ್ಯಾನಿಂಗಿಗೆಲ್ಲ ಸ್ವಲ್ಪ ಬೇಗನೆ ಇದ್ದು ಎಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿಯಾಗಿ ನಾವು ಹೊರಡಬೇಕು. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತ. ಈ ವ್ಲಾಗ್ನ ಅದ್ರ ಜೊತೆ ಅಪ್ಲೋಡ್ ಮಾಡೋದು ಬೇಡ ಅಂತ, ಅದು ಒಂದು ಮೆಮೊರಿಬಲ್ ಡೇ ಅಲ್ವಾ. ಅದ್ರ ಇದಾಗಿ ಮೆಮೊರಿಬಲ್ಲಾಗಿ ಅದು ವೀಡಿಯೋಸ್ ಇರಲಿ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಇದಕ್ಕೆ ನಾನು ಎರಡೂ ಸೇರಿ ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ. ಇನ್ನೂ ಫಿಶ್ ಕೂಟ ಹಾಕಿಲ್ಲ, ಅದು ಕೂಟ ಹಾಕಬೇಕು. ನಾನು ಬಂದು ಈ ರೀತಿ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ನಮಗೂ ನಮ್ಮದೇ ಆದಂಥ ಕೆಲಸಗಳಿರುತ್ತಲ್ವ. ನಾವು ಹೋಗೋದಕ್ಕಿಂತ ಮುಂಚೆ ಎಷ್ಟು ನೀಟಾಗಿ ರೆಡಿಯಾಗಿ ಹೋಗಿರ್ತೀವಲ್ವ, ಬಂದಮೇಲೂ ಅಷ್ಟೇನೇನೆ ಅಷ್ಟೇ ಖುಷಿಯಿಂದ ನೀಟಾಗಿ ಮುಖನೂ ತೊಳೆದು, ಒಂದು ಇಲ್ಲಾಂದರೆ ಕೊಬ್ಬರಿ ಎಣ್ಣೆಲಾದ್ರೂ ನಾವು ಮೇಕಪ್ನ ರಿಮೂವ್ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ನನ್ನ ಹತ್ರ ಟಿಶ್ಯೂ ಇತ್ತು, ನಾನು ವೆಟ್ ಟಿಶ್ಯೂಯಿಂದನೇ ರಿಮೂವ್ ಮಾಡೋಣ ಅಂತ ಹೇಳ್ಬಿಟ್ಟು ರಿಮೂವ್ ಮಾಡ್ತಾಯಿದ್ದೀನಿ. ಪ್ಯೂರ್ ಕೊಬ್ಬರಿ ಎಣ್ಣೆ ಇದ್ದರೆ ಪ್ಯೂರ್ ಕೊಬ್ಬರಿ ಎಣ್ಣೆಲಿ ನೀಟಾಗಿ ನಾವು ಮೇಕಪ್ನ ರಿಮೂವ್ ಮಾಡಿಬಿಟ್ಟು ಒಂದು ಸರಿ ಮುಖ ತೊಳೆದು ಮಲ್ಕೊಂಡ್ರಾಯ್ತು. ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಇದ್ದರೆ ನೀಟಾಗಿ ಹಚ್ಚಿ ಮತ್ತು ಡ್ರೈ ಟಿಶ್ಯೂಯಿಂದನೇ ನೀಟಾಗಿ ಅದನ್ನೆಲ್ಲ ಒರೆಸ್ಬಿಟ್ಟು ಮತ್ತೆ ಕೊಬ್ಬರಿ ಎಣ್ಣೆನ ಹಚ್ಚಿ ಮಲ್ಕೊಂಡ್ರೆ
ಮುಖ ತುಂಬಾ ಶೈನಿಂಗ್ ಆಗಿ ಬರುತ್ತೆ. ಪ್ಯೂರ್ ಕೊಬ್ಬರಿ ಎಣ್ಣೆನ ಪ್ರತಿನಿತ್ಯ ಹಚ್ಚಿ ನೋಡಿ ಒಂದ್ಸರಿ ನೀವು ಬೇಕಂದರೆ ಟ್ರೈ ಮಾಡಿ. ನಿಮ್ಮ ಮುಖ ಎಷ್ಟು ಗ್ಲೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ನನಗಂತೂ ಪರ್ಸ್ನಲಿ ಜಾಸ್ತಿ ಫೇಸ್ಗೆ ಏನೇನೋ ಹಾಕೋದಕ್ಕಿಂತ ಹೋಮ್ ಮೇಡ್ ಮನೇಲೇನೇ ನಮ್ಗೆ ಏನು ಗೊತ್ತಿರುತ್ತೋ ಹೋಮ್ ರೆಮಿಡಿ ಅದನ್ನೇ ಮಾಡೋದು ನನಗೆ ಪರ್ಸ್ನಲಿ ಇಷ್ಟ. ಅದರಿಂದನೇ ನಮ್ಮ ಮುಖನ ಇನ್ನೂ ಗ್ಲೋ ಆಗಿ ಇಟ್ಕೋಬೋದು. ಯಾವ್ಯಾವುದೋ ಕ್ರೀಮ್ ಯೂಸ್ ಮಾಡೋದಕ್ಕಿಂತ ಮನೇಲೇ ನಮಗೇನಾಗುತ್ತೋ ಅದರಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾನು ಅದಕ್ಕೆ ಕೊಬ್ಬರಿ ಎಣ್ಣೆ ಇರಲಿಲ್ಲ, ಅಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಇರಲಿಲ್ಲ. ಹಾಗಾಗಿ ವೆಟ್ ಟಿಶ್ಯೂ ಇತ್ತಲ್ವ, ಇವಾಗ ಅದನ್ನೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವೆಟ್ ಟಿಶ್ಯೂಲ್ಲೇ ಮೇಕಪ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಮಾಡಾದಮೇಲೆ ಒಂದು ಮಾಯ್ಶ್ಚರೈಸರ್ ಯಾವುದಿರುತ್ತೋ ಅದನ್ನು ಅಪ್ಲೈ ಮಾಡಿಬಿಡಿ. ಯಾಕಂದರೆ ಸ್ಕಿನ್ನು ಸ್ವಲ್ಪ ಎಲ್ಲ ಮೇಕಪ್ ಮಾಡಿರ್ತೀವಲ್ವ, ಡ್ರೈ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನೈಟ್ ಕ್ರೀಮ್ ಯಾವುದಾದ್ರೂ ಇದ್ದರೆ ಅದನ್ನಾದರೂ ಅಪ್ಲೈ ಮಾಡಿದ್ರೂ ಆಯಿತು. ಯಾವುದೇ ಕಾರಣಕ್ಕೂ ಮೇಕಪ್ ಮಾಡಿದ್ದು ಫೇಸ್ನ ಹಂಗೆ ಬಿಟ್ಟು ಯಾವುದೇ ಕಾರಣಕ್ಕೂ ಮಲ್ಕೋಬೇಡಿ. ಜಾಸ್ತಿ ಪಿಂಪಲ್ಸ್ ಆಗೋ ಸಾಧ್ಯತೆ ಇರುತ್ತೆ. ಆದಷ್ಟು ನಾನು ಈ ಒಂದು ಪ್ರೊಸೀಜರ್ನ ಎಲ್ಲೇ ಹೋಗಿ ಬಂದ್ರೂ ಮಾಡೇ ಮಾಡ್ತೀನಿ. ಮದುವೆ ಊಟ ಮಾಡ್ಕೊಂಬಂದಮೇಲೆ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿಬೇಕು. ಮನೆಗೆ ಬಂದಿದ್ದ ತಕ್ಷಣ ನನಗದೊಂದು ಅಭ್ಯಾಸ, ಬಿಸಿನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು. ಮತ್ತು ಹೊರಗಡೆ ಸ್ವಲ್ಪ ಫಿಲ್ಟ್ರ್ ನೀರು ನನಗಾಗಲ್ಲ, ಫಿಲ್ಟ್ರ್ ನೀರೇ ಆಗೋಲ್ಲ ನನಗೆ. ಮನೆಗೆ ಬಂದು ನಾರ್ಮಲ್ ವಾಟರ್ನೇ ಕುಡಿಬೇಕು. ಹಾಗಾಗಿ ಬಿಸಿನೀರು ಇಟ್ಕೊಂಡು ಬಿಸಿನೀರು ಕುಡಿದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ, ರಕ್ಷಿನೂ ಬಂದಿದ್ದಾನೆ. ರಕ್ಷಿಗೆ ನಾನು ಇರಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಅಂತ ಮಕ್ಕ ಮಾಡ್ಕೊಂಡಿದ್ದಾನೆ. ಅವ್ನು ಬೆಳಗ್ಗೆ ಕೇಳಿದೆ, ನಾನು ಬರಲ್ಲಮ್ಮ ನೀವು ಹೋಗಿ ಬನ್ನಿ ಅಂತ ಹೇಳ್ದೆ. ಹಾಗಾಗಿ ನಾವೇ ಫಂಕ್ಷನನ್ನು ಅಟೆಂಡ್ ಮಾಡ್ಕೊಂಡ್ಬಂದ್ವಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಡೇ ಒಂದು ಹೊಸ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಆದಷ್ಟು ಈ ವ್ಲಾಗ್ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳು. ಲವ್ ಯು ಆಲ್. ಬೈ ಬೈ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.